ಅಂದರೆ ಈಗ ನನಗೆ ಅನಿಸ್ತಾ ಇರೋದು ಮೊಟ್ಟೆಯಿಂದ ಹೊರಬರುವ ಮರಿ ಥರ ಒದ್ದಾಡ್ತಾ ಇದ್ದೀನಿ. ಒಂದು ಕವರ್ ಆಗಿದೆ, ಅದು ಒಡ್ಕೊಂಡು ಹೊರಗಡೆ ಬರಬೇಕು. ನಂದು ಈ ಜರ್ನಿ ಏನೂ ಅಲ್ಲ ಅಂತ ನಂಗೆ ಅನಿಸಿದೆ. ನಾನು ಇನ್ನೇನೋ ಮಾಡಬೇಕು ಅಂತ ನಂಗೆ ಅನಿಸಿದೆ. ನಾನೊಂದು ಒಳ್ಳೆ ಕತೆ ಕೊಡಬೇಕು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಅದು ಹೇಳ್ತಾ ಇದ್ದೀನಲ್ಲ, ಮೊಟ್ಟೆ ಹೊಡ್ಕೊಂಡು ಹೊರಗಡೆ ಬರಬೇಕು. ಅದಕ್ಕೆ ಕಾಯ್ತಾ ಇದ್ದೀನಿ. ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ, ಇಲ್ಲ ಮೊಟ್ಟೆಯಲ್ಲೇ ಆ ಮರಿ ಸತ್ತು ಹೋಗುತ್ತೋ ಗೊತ್ತಿಲ್ಲ. ಪ್ರಯತ್ನ ಅಂತೂ ಇದೆ. ಪ್ರಯತ್ನಕ್ಕೆ ಫಲ ಇದ್ದೇ ಇದೆ ಸರ್. ಅದು ನೋಡಬೇಕು. ಏಜು ಬಾರ ಆಗಬಾರ್ದು ಅಷ್ಟೇ. ಆ ಥರ ಏನಾಗಲ್ಲ. ಏನಾಗುತ್ತೆ ಕಲೆಗೆ ಏನಾಗುತ್ತೆ ಗೊತ್ತಾ ಮೇಡಮ್, ಯಾರೇ ಆಗಲಿ ಏನೋ ಕೆಲಸಕ್ಕೆ ಇತ್ತೀಚೆಗೆ ಎಂಟರ್ಟೈನ್ ಮೀಡಿಯಾ ಇರ್ಬೋದು, ಯಾವುದೇ ಇರ್ಬೋದು, ಯಾರದು ಏಜ್ ಎಷ್ಟಂತೆ, ಯೂತ್ ಆದರೆ ಕೆಲಸ ಸ್ಪೀಡ್ ಆಗುತ್ತೆ, ಚೆನ್ನಾಗಿ ಮಾಡ್ತಾರೆ ಅವರು. ಒಂದು 40+ ಅದೇ ಔಟ್ಡೇಟೆಡ್, ಅವ್ರನ್ನೆಲ್ಲ ಯಾಕೆ ಕರ್ಕೊಂಡ್ಬರ್ತಾರೆ, ವಯಸ್ಸಾದವರು. ಈ ಥರ ಒಂದು ಥಾಟ್ ಇತ್ತೀಚೆಗಿದೆ ಮೇಡಮ್. ಅದಕ್ಕೆ ಹೇಳೋದು, ವಯಸ್ಸಾಗಿದೆ ಅಂತ ತಿಳ್ಕೊಂಡು ಹಂಗಿರಬಾರ್ದು. ಅವರು ಕೂಡ ಹುಡುಗರ ಥರ ಕೆಲಸ ಮಾಡಬೇಕು, ಇಲ್ಲಾಂದರೆ ಸೈಡಿಗೆ ಕೂರಿಸ್ಬಿಡ್ತಾರೆ. ಯಾಕಂದರೆ ನಾನು ಅಂದ್ಕೊಂಡಿದ್ದು, ಒಬ್ಬ ನಿರ್ದೇಶಕನಾಗಿ ಒಬ್ಬ ಪ್ರೊಡ್ಯೂಸರಾಗಿ ನಾನು ಇಲ್ಲಿದ್ದರೆ ನಿಮ್ಮ ಕಣ್ಣಿಗೆ ನಾನು ಒಬ್ಬನೇ ಕಾಣಿಸ್ತಾ ಇರ್ಬೋದು, ಬಟ್ ನನ್ನ ಹಿಂದ್ಗಡೆ ಸಾವಿರಾರು ಜನ ಕ್ಯೂವಲ್ಲಿ ನಿಂತಿದ್ದಾರೆ. ನಾನು ಬಿದ್ದರೂ ಸಾಕು ಮುಂದ್ಗಡೆ ಬಂದು ನಿಂತ್ಕೋತಾರೆ. ಆ ಕಾಂಪಿಟೇಷನ್ ಇದೆ. ಅದಕ್ಕೆ ಲೈಫಲ್ಲಿ ಓಡೋಕ್ಕಾಗದಿದ್ರೂ ಪರವಾಗಿಲ್ಲ, ನಡೆಯೋದನ್ನು ನಿಲ್ಲಿಸಬಾರ್ದು, ನಡ್ಕೊಂಡು ಹೋಗ್ತಾನೇ ಇರಬೇಕು. ಇಲ್ಲಾಂದರೆ ಹಿಂದ್ಗಡೆ ಅವರು ತಳ್ಳಿಬಿಟ್ಟು ಅವ್ರು ಮುಂದಕ್ಕೆ ಹೋಗ್ತಾರೆ. ಓಡೋಷ್ಟು ದಿನ ಓಡಬೇಕು, ಸುಸ್ತಾದರೆ ಸ್ವಲ್ಪ ಸ್ಪೀಡಲ್ಲಾದರೂ ನಡ್ಕೊಂಡು ಹೋಗ್ಬೇಕು, ಇಲ್ಲ ಹಿಂದೆ ಬಿದ್ದುಬಿಡ್ತೀವಿ.